ಮಿಕ್ಕಿದ್ದು ನೀವು ತೊಗೊಂಡಿರೋದು. ಓಯಲ್ಲ ಹೆಂಗಿದ್ರಿ ದಾನಿಕ್ಲ ನಮಸ್ಕಾರ. ಇವತ್ತು ಪಕ್ಕ ನಾನು ತೋರಿಸ್ತಿರೋದು ನಿಮ್ಗೆ ಒಂದು ಮನೆ ತಿಂಡಿ. ಇದು ಹೋಟೆಲ್ ಅಂತೂ ಅಲ್ವೇ ಅಲ್ಲ, ಯಾಕಂದರೆ ಇಲ್ಲಿ ಮಾಡ್ತಿರೋದು ಅತ್ತೆ ಸೊಸೆ ಅವರೇ ಇಬ್ಬರು ಸೇರಿ ಎಲ್ಲ ಫುಡ್ಗಳನ್ನು ಪ್ರಿಪೇರ್ ಮಾಡ್ತಿದ್ದಾರೆ. ಆಮೇಲೆ ನಿಮಗೆ ಇಲ್ಲಿ ಬಂದರೆ ಅದು ಹೋಟೆಲ್ ಫೀಲೇ ಇಲ್ಲ, ಒಂದು ಮನೆ, ಅದರೊಳಗೆ ಒಂದು 3-4 ಐಟಮು ಡಿಸೆಂಟಾಗಿ ಮಾಡಿಕೊಂಡು ಕೊಡ್ತಾಯಿದ್ದಾರೆ. SLR ತಾಜಾ ತಿಂಡಿ ಅಂತ. ಹೋಗೋಣ, ಚಿಕ್ಕ ಮನೆ, ಏನೇನು ಮಾಡ್ತಾರೆ, ಏನೇನು ಪ್ರಿಪರೇಷನ್ ಇದೆ ಎಲ್ಲ ನೋಡ್ಕೊಂಬರೋಣ. ಆಮೇಲೆ ವೀಕೆಂಡ್ಗಳಲ್ಲಿ ಸ್ವಲ್ಪ ಸ್ಪೆಷಲ್ ತಿಂಡಿಗಳು ಇರ್ತಾವಂತೆ, ಅದು ಯಾವ ಥರ, ಬನ್ನಿ ಇವತ್ತು ಮನೆ ತಿಂಡಿ ತಿನ್ಕೊಂಬರೋಣ. ಒಳಗೆ ಬಂದರೆ ನಾನು ದೊಡ್ಡದಾಗಿ ಹೋಟೆಲ್ ತೋರಿಸೋದು ಏನಿಲ್ಲ, ಇಷ್ಟೇ ಹೋಟೆಲ್ಲು, ಒಂದು ಮನೆ, ಎಲ್ಲವನ್ನು ಇವರೇ ಪ್ರಿಪೇರ್ ಮಾಡ್ತಾರೆ. ಇವ್ರ ಸೊಸೆ. ಬನ್ನಿ ಅವರನ್ನು ಸ್ವಲ್ಪ ಮಾತಾಡ್ಸ್ಕೊಂಬರೋಣ, ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಕೇಳ್ತೀವಿ. ಸರ್ ನಮಸ್ತೆ, ನನ್ನ ಹೆಸರು ಧನಲಕ್ಷ್ಮಿ. ಇಲ್ಲಿ ಶುರುವಾಗಿ 14 ವರ್ಷ ಆಯಿತು. ಅಲ್ಲಿಂದ ಮಾಡ್ತಾಯಿದ್ದೀವಿ. ಇದು ಮುದ್ದಣ್ಣ ಸ್ಟೈಲೇ. ಮುದ್ದಣ್ಣ ಅವ್ರದ್ದೇ ಇದೊಂದು ಬ್ರಾಂಚು ಅಷ್ಟೇ. ಮುದ್ದಣ್ಣ ಅವರು ನಮ್ಮ ಸೋದರ ಮಾವ ಅವರು. ನಾವು ಎಲ್ಲ ಅಲ್ಲಿ ಬೆಳೆದ್ವಿ, ಅವ್ರ ಮಕ್ಕಳೆಲ್ಲ ನಮ್ಮ ಮನೇಲಿ ಬೆಳೆದ್ರು. ಹಾಗಾಗಿ ಕನೆಕ್ಷನ್ ಚೆನ್ನಾಗಿದೆ. ಮತ್ತು ಒಂದು ಹೆಣ್ಣು ಕೊಟ್ಟಿದ್ದೀವಿ, ಒಂದು ಹೆಣ್ಣು ತಂದಿದ್ದೀವಿ, ನಮ್ಮ ಅತ್ತೇನು ಕೊಟ್ಟಿದ್ದೀವಿ, 2 ಕೊಟ್ಟಂಗೆ ಆಯಿತು. ಇದು ನಾವೆಲ್ಲ ಮನೆಯಲ್ಲೇ ಮಾಡೋದು, ಎಲ್ಲ ಮನೆ ಫುಡ್ಡೇ. ಓಯ್ ಹಾಯ್ ಹಾಯ್, ಇಲ್ಲಿ ಹಾಯ್ 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 ಮಾಡು. ಹಾಯ್ ಮಾಡಿದರೆ ಕೊಡ್ತಾರೆ. ಹಾಯ್ ಮಾಡು, ಹಾಯ್ ಮಾಡು. ನಾವು ಇಲ್ಲಿ ಆಲ್ಮೋಸ್ಟ್ 5 ಇಯರ್ಸಿಂದ ಬಂದು ತಿಂತಾ ಇದ್ದೀವಿ. ಏನಕ್ಕೆ ಬಂದು ತಿಂತಾ ಇದ್ದೀವಿ ಅಂದರೆ ನಾವು ಮನೇಲಿ ಮಾಡೋದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಹೋಮ್ಲಿ ಫುಡ್ಡು. ಚಟ್ನಿ ಆಂಟಿ ಅವರು ಗ್ರೈಂಡ್ರಲ್ಲಿ ಮಾಡೋದ್ರಿಂದನೋ ಅಥವಾ ಅವ್ರು ಏನು ಡಿಶ್ ಹಾಕ್ತಾರೋ ಅದು ಚಟ್ನಿ ಒಂದು ಸಖತ್ ಟೇಸ್ಟ್ ಆ್ಯಡ್ ಆನ್ ಮಾಡುತ್ತೆ. ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ವಾಂಗಿಬಾತ್, ಚಿತ್ರಾನ್ನ. ಸೊ ನೀವು ಒಂದ್ಸರಿ ಬಂದು ಟ್ರೈ ಮಾಡಿ, ಮಸ್ಟ್ ರೆಗ್ಯುಲರ್ ಆಗಿಬಿಡ್ತೀರಾ, ಇಲ್ಲಿಗೆ ಫ್ಯಾನ್ ಆಗಿಬಿಡ್ತೀರಾ ಇಲ್ಲ ಆಂಟಿ ಮಾಡೋ ಚಿತ್ರಾನ್ನಕ್ಕೆ. ನಮ್ಮ ಫೇವ್ರೇಟು ಚಿತ್ರಾನ್ನ, ವಾಂಗಿಬಾತು. ನಾವು ಮನೆಯಲ್ಲಿ ಏನೇ ಮಾಡಿದ್ರು, ಏನೇ ಸ್ಪೆಷಲ್ ಇದ್ರೂ ನಮ್ಗೆ ಇದನ್ನು ತಿಂದರೆ ತೃಪ್ತಿ. ನಾವು ಬಂದು ಪ್ರತಿ ವಾರ ಮಿಸ್ ಆದರೆ ನಮಗೇನೋ ಮಿಸ್ ಆದಂಗೆ, ನಾವು ನಮ್ಮ ನೆಂಟರು ಬಂದರೆ ಯಾರೇ ಬಂದರೂ ಮನೆಗಿಂತ ಇಲ್ಲಿಗೆ ಕರ್ಕೊಂಡ್ಬಂದ್ಬಿಡ್ತೀವಿ. ಥ್ಯಾಂಕ್ ಯು. SLR ಹೋಮ್ ಮೇಡ್ ಚಾಕ್ಲೇಟ್ಸು, ಆಲ್ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಅವೈಲಬಲ್ ಇದೆ ನಮ್ಮ ಹತ್ರ. ನಾವೇ ಮನೇಲೇ ಪ್ರಿಪೇರ್ ಮಾಡೋದು ಇದು. ಮಕ್ಕಳು ಕೂಡ ತಿನ್ಬೋದು. ಮನೇಲೇ ನೀಟಾಗಿ ಫ್ರೆಶ್ ಆಗಿ ಆರ್ಡ್ರ್ ಕೊಟ್ಟಾಗ ಮಾಡಿಕೊಡ್ತೀವಿ. ಮತ್ತು ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ. ನೀವು ಬಲ್ಕಾಗಿ ಕೂಡ ಆರ್ಡರ್ ಮಾಡ್ಬೋದು. ಮತ್ತು ಕಸ್ಟಮೈಸೇಷನ್ ಚಾಕ್ಲೇಟ್ಸ್ ಕೂಡ ಸಿಗುತ್ತೆ. ಬರ್ಡೇಗೆಲ್ಲ ಪ್ರೆಸೆಂಟ್ ಮಾಡೋದಕ್ಕೆ ಕಸ್ಟಮೈಸೇಷನ್ ನೇಮಿಂಗ್ ಬಾರ್ ಚಾಕ್ಲೇಟ್ಸ್ ಕೂಡ ಅವೈಲಬಲ್ ಇದೆ. ನಮ್ಮದು ಇನ್ಸ್ಟಾ ಪೇಜ್ ಕೂಡ ಇದೆ, ಅದನ್ನು ಫಾಲೋ ಮಾಡಿ. SLR ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತಾರೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿ. ಏನಾದರೂ ಆರ್ಡರ್ಸ್ ಇತ್ತು ಅಂದರೆ ಪ್ಲೇಸ್ ಮಾಡಿ ಮಾಡಿಕೊಡ್ತೀವಿ. ಇಲ್ಲಿ ಮನೆಯಲ್ಲಿ ನಾನು, ನಮ್ಮ ಸೊಸೆ, ನನ್ನ ಮಗ 3 ಇರ್ತೀವಿ. ಶನಿವಾರ ಭಾನುವಾರ ಅವನು ಫುಲ್ ಇರ್ತಾನೆ. ಬೇರೆ ದಿವಸ ನಾನು ನಮ್ಮ ಸೊಸೆ ನೋಡ್ಕೊತೀವಿ. ತಿಂಡಿ ನಾನು ಮಾಡ್ತೀನಿ, ಚಾಕ್ಲೇಟ್ಸ್ ಎಲ್ಲ ಅವಳು ಮಾಡ್ತಾಳೆ. ಎಲ್ಲ ಚಾಕ್ಲೇಟ್ಸು ಮನೆಯಲ್ಲೇ ಇದೆ. ಬೆಳಗ್ಗೆ 7 ಗಂಟೆಯಿಂದ ಒಂದು 10:30ವರೆಗೂ ಇರ್ತೀವಿ. ಆಮೇಲೆ ಕ್ಲೋಸ್ ಮಾಡಿಬಿಡ್ತೀವಿ. ಇನ್ನು ಸಾಯಂಕಾಲಕ್ಕೆಲ್ಲ ನಾನು ರೆಡಿ ಮಾಡ್ಕೋತೀನಿ. ಊಟ ಈಗ ಮಾಡ್ತಾಯಿಲ್ಲ, ಒಬ್ಬಳೇ ಇರೋದ್ರಿಂದ. ನಮ್ಮ ಮನೆಯವ್ರು ಇರೋವಾಗ ಊಟ ಮಾಡ್ತಾಯಿದ್ವಿ, ಈಗ ಮಾಡ್ತಾಯಿಲ್ಲ. ಡೈಲಿ ಬಾತು, ಚಿತ್ರಾನ್ನ, ಇಡ್ಲಿ ಇರುತ್ತೆ. ಶನಿವಾರ ಹೊತ್ತು ಮಶ್ರೂಮ್ ಬಾತು, ಸಬ್ಬಕ್ಕಿ ಇಡ್ಲಿ, ಈ ಐಟಮ್ ಜೊತೆ ಅದಿರುತ್ತೆ. ಭಾನುವಾರ ಟೊಮೊಟೊ ಬಾತ್ ಇರುತ್ತೆ. ವಾಂಗಿಬಾತ್ ಅಂತೂ ಡೈಲಿ ಇರುತ್ತೆ. ರೈಸ್ ಬಾತ್ಗಳು ಶನಿವಾರ ಭಾನುವಾರ ಚೇಂಜ್ ಆಗ್ತಾ ಇರುತ್ತೆ. ಮಾಮೂಲಿ ಇದು ಇರುತ್ತೆ, ಅದು ಎಕ್ಸ್ಟ್ರಾ ಅದು ಇರುತ್ತೆ. ಇದು ಆವಾಗಲಿಂದ ಬಂದಿರೋದು ಪಟ್ನಾ ಸ್ಟೈಲು. ಹಾಗಾಗಿ ನಾವು ಹೀಗೆ ಕಟ್ಟೋದು. ಈಗ ಕಟ್ಟಿದ್ರೆ ತ್ರಿಮೂರ್ತಿ ಕೊಟ್ಟರು ಮಿಕ್ಸ್ ಆಗೋದಿಲ್ಲ. ಓಪನ್ ಮಾಡಿದ್ರೆ ಸಪ್ರೇಟಾಗೇ ಇರುತ್ತೆ. ಹಂಗಾಗಿ ಎಲ್ಲರೂ ಈ ಥರ ಇಷ್ಟಪಡ್ತಾರೆ. ನಮಗೆ ಶಂಕರ ಗುರು, ತ್ರಿಮೂರ್ತಿ ಇರುತ್ತೆ. ಶನಿವಾರ ಭಾನುವಾರ ಚತುರ್ಮುಖ, ಪಂಚಮುಖಿ ಎಲ್ಲ ಇರುತ್ತೆ. ಯಾರು ಯಾವ್ದು ಬೇಕಾದರೂ ತೊಗೋಬೋದು. ಚತುರ್ಮುಖ ಅಂದರೆ 4 ಐಟಮ್ ಇರುತ್ತೆ. ಬಾತು, ಚಿತ್ರಾನ್ನ, ಇಡ್ಲಿ, ಸಬ್ಬಕ್ಕಿ ಇಡ್ಲಿ ಇರುತ್ತೆ, ಅದನ್ನು ತೊಗೋಬೋದು. ಪಂಚಮುಖಿ ಅಂದರೆ ಅದಕ್ಕೆ ಮಶ್ರೂಮ್ ಬಾತ್ ಆ್ಯಡ್ ಆಗಿರುತ್ತೆ. ಸರ್ ಟೈಮಿಂಗ್ಸು 7 ಗಂಟೆಯಿಂದ 10 ಗಂಟೆ 10:30ವರೆಗೂ ಇರ್ತೀವಿ. ರಜಾ ಏನು ಯಾವಾಗೂ ತೊಗೊಳ್ಳಲ್ಲ. ತಿಂಡಿ ಎಲ್ಲ ಸೂಪರಾಗಿರುತ್ತೆ. ನಾನು ಈ ಟೇಸ್ಟು 20 ಇಯರ್ಸಿಂದ ನೋಡ್ತಾ ಇರೋದು. ಧರ್ಮರಾಯ ದೇವಸ್ಥಾನದಿಂದ ಅಲ್ಲಿ ತಿಂತೆ. ಇಲ್ಲಿ 6 ಇಯರ್ಸಿಂದ ನಾವಿರೋದು ಕೆಂಗೇರಿ, 4 ಕಿಲೋಮೀಟರ್ಸಿಂದ ಬಂದು ನಾವು ಇಲ್ಲಿ ತಿಂತೀವಿ ರೆಗ್ಯುಲರಾಗಿ. 6 ಇಯರ್ಸಿಂದ ನಾವು ಪರ್ಮನೆಂಟ್ ಕಸ್ಟಮರ್. ಮನೆ ತಿಂಡಿ ಏನೂ ಅನಿಸಲ್ಲ.
ತುಂಬ ಚೆನ್ನಾಗಿದೆ, ಸೂಪರಾಗಿದೆ, ಒಂದು ಟೇಸ್ಟ್ ನೋಡಿ. ಪ್ರತಿದಿನ ತಿಂಡಿ ನಾನು ಇಲ್ಲಿಂದನೇ ತೊಗೊಂಡು ಹೋಗೋದು. ಸೊ ಏನಂದರೆ ಇಲ್ಲಿ ಟೇಸ್ಟ್ ಆಗಲಿ ಅಥವಾ ಹೈಜೀನ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಮನೆ ಊಟದ ಥರನೇ ಇರುತ್ತೆ. ಸೊ ಇದು ಒಂದು ಚಿಕ್ಕ ಮನೆಯಲ್ಲಿ ಭರ್ಜರಿಯಾಗಿ ತಿಂಡಿಗಳು ಕೊಡ್ತಾ ಬರ್ತಾ ಇದ್ದಾರೆ. ಲಿಮಿಟೆಡ್ ಐಟಮು, ಅದು ಟೈಮ್ಸ್ ಅಷ್ಟೇ, 10 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಬೇಗ ಬಂದರೆ ಭರ್ಜರಿಯಾಗಿ ತಿನ್ಬೋದು. ನಾನು ಇಲ್ಲಿನ ಸ್ಪೆಷಲ್ಲು ಒಂದು ಇಡ್ಲಿ ಆರ್ಡ್ರ್ ಮಾಡಿದೆ, ಅದಕ್ಕೆ ಚಟ್ನಿ, ಆಮೇಲೆ ಒಂದು ಸಾಗು ಕೊಡ್ತಾರೆ. ಮುದ್ದಣ್ಣ ಅಂದರೆ ಅದೇ ಆ್ಯಕ್ಚುಲಿ ಸ್ಪೆಷಲ್ಲು. ಆಮೇಲೆ ಇಡ್ಲಿ ಎಷ್ಟು ಸ್ಮೂತ್ ಮತ್ತು ಎಷ್ಟು ತೆಳುವಾಗಿದೆ ನೋಡಿ, ಸಕ್ಕತ್ತಾಗಿದೆ. ಸೊ ಟೇಸ್ಟ್ ನೋಡೋಣ. ಅದಕ್ಕೆ ಕೊಟ್ಟಿರೋ ಚಟ್ನಿ ಮತ್ತು ಸಾಗು ಜೊತೆ ಹೆಂಗಿರೋದೆ ಅಂತ ಫಸ್ಟು ಚಟ್ನಿ ಜೊತೆ ಒಂದು ಟೇಸ್ಟ್ ನೋಡಬೇಕು. ಯಾಕಂದರೆ ಒಬ್ರು ಹೇಳಿದ್ರು ನನಗೆ ಚಟ್ನಿನೇ ತುಂಬಾ ಟೇಸ್ಟ್ ಇದೆ ಅಂತ. ನೋಡೋಣ ಹೆಂಗಿದೆ ರುಚಿ ಅಂತ. ರುಚಿ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ನಿಮಗೆ ಇಡ್ಲಿ ಸ್ಮೂತ್ನೆಸ್ ಬಗ್ಗೆ ಹೇಳಲೇಬೇಕು. ತುಂಬ ಸ್ಮೂತಾಗಿರೋ ಇಡ್ಲಿ, ಬೆಣ್ಣೆ ಥರ ಬಾಯಿಗೆ ಹಾಕ್ಕೊಂಡ್ರೆ ಹಂಗೆ ಕರ್ಗೋಗ್ಬಿಡುತ್ತೆ. ರುಚಿ ಅಂತೂ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆಮೇಲೆ ಚಟ್ನಿ ವಿಷಯಕ್ಕೆ ಬಂದಾಗ ಚಟ್ನಿ ಸ್ವಲ್ಪ ಸ್ಪೈಸಿ ಇದೆ, ಬಟ್ ಅದು ಗುಡ್ ಆ್ಯಕ್ಚುಲಿ. ಯಾಕಂದರೆ ಈ ಥರ ಇಡ್ಲಿ ಇದ್ದಾಗ ಒಂದು ಒಳ್ಳೆ ಖಾರ ಚಟ್ನಿ ಇರಬೇಕು, ಆ ಮಜನೇ ಬೇರೆ. ನೀವು ಹಿಂಗೆ ಹಾಕ್ಕೊಂಡು ಈ ಚಟ್ನಿ ಜೊತೆ ಹೆಂಗೆ ಮಿಕ್ಸ್ ಆಗುತ್ತೆ ಗೊತ್ತಾ, ಸ್ಮೂತಾದ ಇಡ್ಲಿ ಬೇರೆನಾ, ಆ ಚಟ್ನಿ ಮಿಕ್ಸ್ ಮಾಡಿದಾಗ ಇನ್ನೂ ಒಂಥರ ಸ್ಮೂತ್ ಆಗುತ್ತೆ. ಆ ಇಡ್ಲಿ ಸಮೇತ ಚಟ್ನಿನ ತಿನ್ನೋದೇ ಬೇಡ, ಹಂಗೆ ಕರ್ಗೋಗ್ಬಿಡುತ್ತೆ. ಅದ್ಭುತವಾಗಿ ಕೊಟ್ಟಿದ್ದಾರೆ. ಚಟ್ನಿನೂ ಅಷ್ಟೇ, ಆ ಒಂದು ಇಡ್ಲಿನೂ ಅಷ್ಟೇ, ಎರಡೂ ಸೂಪರಾಗಿದೆ. ಇನ್ನೊಂದೇನೆಂದರೆ ಯೂಶ್ವಲಿ ನಿಮಗೆ ಎಲ್ಲ ಕಡೆ ಇಡ್ಲಿಗೆ ಸಾಂಬಾರು ಕೊಡ್ತಾರೆ, ಬಟ್ ಇಲ್ಲಿ ಇಡ್ಲಿಗೆ ಒಂದು ಒಳ್ಳೆ ಸಾಗು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆಲೂಗಡ್ಡೆ ಸಾಗು, ಬಟ್ ಅಷ್ಟು ಸ್ಪೈಸಿ ಇಲ್ಲ. ನಿಮಗೆ ಚಟ್ನಿ ಸ್ವಲ್ಪ ಸ್ಪೈಸಿ ಬರುತ್ತೆ, ಬಟ್ ಇದಷ್ಟೇನು ಸ್ಪೈಸಿ ಇಲ್ಲ, ಬಟ್ ರುಚಿ ಮಾತ್ರ ಅದ್ಭುತವಾಗಿ ಕೊಟ್ಟಿದ್ದಾರೆ. ಆಮೇಲೆ ಎಲ್ಲಕ್ಕಿಂತ ಸ್ಮೂತಾದ ಇಡ್ಲಿ. ಈ ಇಡ್ಲಿ ಜೊತೆಗೆ ಈ ಚಟ್ನಿ ಸಾಗು ಅಂತೂ ಭರ್ಜರಿ ರುಚಿ ಕೊಡ್ತಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಚಟ್ನಿ ಯಾವತ್ತು ತುಂಬ ಗ್ರೈಂಡಾಗಿ ನೈಸಾಗಿ ಬರಬಾರ್ದು. ಅದರಲ್ಲಿ ನಿಮ್ಗೆ ಆ ಕಾಯಿ ಏನು ಹೇಳ್ತಾರಲ್ಲ, ಅದು ಸಿಕ್ಕಿದ್ರೇ ಮಜಾ. ಇಲ್ಲಿ ನಿಮ್ಗೆ ನೋಡಿದ್ರೆ ಆ ಕಾಯಿ, ಕೊತ್ತಂಬರಿ ಸೊಪ್ಪು ಫ್ಲೇವರು ಎಲ್ಲ ಬಾಯಿಗೆ ಹಾಗೆ ಸಿಗುತ್ತೆ. ಅದು ನೀವು ಸ್ಮೂತಾಗಿ ಇಡ್ಲಿ, ಒಂಥರ ಗರಿ ಥರ ಕಾಯಿ, ಅದು ಕೊತ್ತಂಬರಿ ಸೊಪ್ಪು, ಲೀಡಿಯಮ್, ಮೆಣಸು ಎಲ್ಲ ಹಾಕಿರೋಂಥ ಚಟ್ನಿ, ಎರಡು ಅದ್ಭುತ ರುಚಿ ಕೊಡ್ತಿದೆ. ಆಮೇಲೆ ಸಾಗು ಜೊತೆಗೆ ಈ ಚಟ್ನಿ ಜೊತೆಗೆ ಇಡ್ಲಿ ಅಂತೂ ಸೂಪರಾಗಿದೆ. ಅದಾದ ನಂತರ ಈ ಒಂದು ಮನೆ ತಿಂಡಿ ನಾನು ತಗೊಂಡಿದ್ದು ಇನ್ನೊಂದು ಚಿತ್ರಾನ್ನ ಮತ್ತು ಪಲಾವ್. ಇಲ್ಲ ನಿಮಗೆ ತ್ರಿಮುಖ, ಪಂಚಮುಖ ಈ ಥರ ಬೇಕಂದರೆ 3 ಐಟಮ್ ಕೋಂಬೋ ಏನು ಹೇಳ್ತೀವಲ್ಲ ಆ ಥರ ಕೊಡ್ತಾರೆ. ಸೊ ಇದರಲ್ಲಿ ನಾನು ಒಂಚೂರು ಪಲಾವು, ಚಿತ್ರಾನ್ನ, ಬಟ್ ಫಸ್ಟು ನಾನು ಟ್ರೈ ಮಾಡಬೇಕಾಗಿದ್ದು ಪಲಾವ್. ಯಾಕಂದರೆ ಮುದ್ದಣ್ಣ ಅಂದ್ರೇ ಪಲಾವ್, ಅವ್ರ ಪಲಾವ್ಗೆ ಟೇಸ್ಟು. ಚಟ್ನಿ ಮಾತ್ರ ನಾನು ಹಾಕ್ಸ್ಕೊಂಡಿಲ್ಲ, ಇದಕ್ಕೆ ಚಟ್ನಿ ಹಾಕಿ ತಿಂದರೆ ಇನ್ನೂ ಮಜಾ ಕೊಡುತ್ತೆ ಅಂತ. ಬಟ್ ವಿದೌಟ್ ಚಟ್ನಿ ನೋಡಿ ಈ ಒಂದು ಪಲಾವ್ ಎಂಥ ರುಚಿ. ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ, ಮುದ್ದಣ್ಣದು ಏನು ಮುದ್ದಣ್ಣ ಹೋಟೆಲ್ಗಳಲ್ಲಿ ಈ ರೈಸ್ಗಳೆಲ್ಲ ಮಾಡ್ತಾರಲ್ಲ, ಅದು ಅದರದೇ ಆದ ರುಚಿ. ಒಂದೇ ಕಡೆ ನೀವು ಎಷ್ಟು ಬ್ರ್ಯಾಂಚಲ್ಲಿ ಸುತ್ತಿ ಸೇಮ್ ರುಚಿ ಕೊಡ್ತಾರೆ. ಇಲ್ಲೂ ಅಷ್ಟೇ ಅದೇ ರುಚಿ ಇದೆ, ಅದೇ ಟೇಸ್ಟು, ಅಷ್ಟೇ ಸ್ಪೈಸಿ. ಅದೇನೂ ಗೊತ್ತಿಲ್ಲ, ಅವ್ರ ಕೈ ಅಡುಗೆ ಅಂದ್ರೇ ಹಂಗೆ ಅನಿಸ್ಬಿಟ್ಟಿದೆ ನನಗಂತೂ. ಪಲಾವ್ ತುಂಬಾ ಚೆನ್ನಾಗಿದೆ. ಆಮೇಲೆ ಅತಿ ಸ್ಪೈಸಿ ಇರೋಲ್ಲ. ಆಮೇಲೆ ನೀವು ರೈಸ್ ನೋಡ್ಬೋದು, ತುಂಬ ಬೆಂದಿರೋದಾಗಲಿ ಪಚಕ್ಕಾಗಿರೋದಾಗಲಿ ಏನಿಲ್ಲ, ತುಂಬ ಚೆನ್ನಾಗಿದೆ ಆ ರೈಸು. ಆಮೇಲೆ ಹಾಕಿರೋ ತರಕಾರಿಗಳ ಜೊತೆಗೆ ಸಕ್ಕತ್ತಾಗಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ಆಮೇಲೆ ಆ ಮಸಾಲ ಫ್ಲೇವರು ಅಷ್ಟೇ 100% ಇವ್ರ ಓನ್ ಪ್ರಿಪ್ರೇಷನ್ ಇರೋದ್ರಿಂದ ಆ ಮಸಾಲ ಫ್ಲೇವರು ನಿಮ್ಗೆ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ. ದ್ವಿಮುಖದಲ್ಲೇ ಇನ್ನೊಂದು ನಾನು ಪ್ರಿಫರ್ ಮಾಡಿದ್ದು ಚಿತ್ರಾನ್ನ. ನೋಡೋಣ ಚಿತ್ರಾನ್ನ ಹೇಗಿದೆ ಅಂತ. ಸೊ ಬೆಸ್ಟ್ ಚಿತ್ರಾನ್ನ. ಗುಡ್. ಮೊದಲೇ ನಮ್ಮ ಚಿತ್ರಾನ್ನ ಸ್ವಲ್ಪ ನಾನು ಕಮ್ಮಿ ಪ್ರಿಫರ್ ಮಾಡೋದು, ಬಟ್ ಇಡ್ಲಿ ಪಲಾವ್ ಜೊತೆಗೆ ಕಂಪೇರ್ ಮಾಡಿದಾಗ ಚಿತ್ರಾನ್ನಕ್ಕಿಂತ ಇಡ್ಲಿ ಪಲಾವ್ ಸಕ್ಕತ್ತಾಗಿದೆ. ಇನ್ನೂ ರೈಸ್ ಬಾತ್ಗಳು ಚೇಂಜ್ ಆಗ್ತೇವೆ. ವೀಕೆಂಡಲ್ಲಿ ಬಂದ್ರಂತೂ ಸಬ್ಬಕ್ಕಿ ಇಡ್ಲಿ ಇರುತ್ತೆ, ಬರಬೇಕು.
ಇಲ್ಲಿ ಬಂದು ವೀಕೆಂಡಲ್ಲಿ ಸಬ್ಬಕ್ಕಿ ಇಡ್ಲಿ ತಿನ್ನಕ್ಕಂತಲೇ ಬರ್ಬೇಕು. ಯಾಕಂದರೆ ಮನೆ ಅಡುಗೆ ಕೈ ರುಚಿ ನೀವೇ ನೋಡಿದ್ರಿ ಹೆಂಗಿದೆ ಅಂತ. ಬಂದು ತಿಂದು ಟೇಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ನನಗೆ ನೋಡ್ದಂಗೆ ಚಿತ್ರಾನ್ನ, ಪಲಾವು, ಇಡ್ಲಿಲಿ ಪಲಾವ್ ಮತ್ತು ಇಡ್ಲಿ ಅಂತೂ ಅದ್ಭುತವಾಗಿದೆ. ಈ ಬೆಂಗಳೂರು ಯೂನಿವರ್ಸಿಟಿ ಗೊತ್ತಿರುತ್ತೆ ಎಲ್ರಿಗೂ. ಅಲ್ಲಿಂದ ಇದು ಒಳಗೆ ಬಂದರೆ ಉಳ್ಳಾಳ ಕ್ರಾಸ್ ಸಿಗುತ್ತೆ. ಇದು 3rd A ಕ್ರಾಸ್. ಇದು ಪಕ್ಕ ಮನೆ ತಿಂಡಿ. ಎಲ್ಲ ಮನೇಲಿ ನಾವೇ ಮಾಡೋದು, ಕೆಲಸಕ್ಕೆ ಯಾರನ್ನೂ ಇಟ್ಕೊಂಡಿಲ್ಲ, ಎಲ್ಲ ನಾವೇ ಮಾಡೋದು. ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ಟೋಟಲಿ ನನಗಂತೂ ಇಲ್ಲಿ ಎಲ್ಲ ಫುಡ್ಡು ಇಷ್ಟ ಆಯಿತು. ಆಮೇಲೆ ಒಂದು ಪಕ್ಕ ಮನೆ ತಿಂಡಿ, ಆಮೇಲೆ ಇದ್ರದ್ದು ಲೊಕೇಶನ್ನು ಅಡ್ರೆಸ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ. ಒಂದು ವಿಷಯ ಏನಂದರೆ, ನಾನು ಲೊಕೇಶನ್ ಹಾಕ್ಕೊಂಡೇ ಬಂದಾಗ ಸ್ವಲ್ಪ ಲೊಕೇಶನ್ ಒಂದು ರೋಡ್ ಆಚೆ ತೋರಿಸ್ತು, ಮೇ ಬಿ ರಾಂಗ್ ಆಗಿದೆ. ಸೊ ನಾನು ಲೊಕೇಶನ್ ಹಾಕಿರ್ತೀನಿ. ಇನ್ ಕೇಸ್ ನಿಮಗೂ ಹಾಗೆ ಆದರೆ ಜಸ್ಟ್ ಒಂದು ರೋಡ್ ಈ ಕಡೆ, ಅಲ್ಲೇ ರೈಟ್ ಸೈಡು ಲೆಫ್ಟ್ ಸೈಡು ಅಲ್ಲೇ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಇನ್ನೊಂದೇನೆಂದರೆ, ಈ ರೋಡ್ ಸೈಡಿಗೆ ನೀವು ಬರಬೇಕಿದ್ರೆ ಇದು ನಿಮ್ಮ ಅಪೋಸಿಟಲ್ಲಿ KFC ಇದೆ. KFC ಇಂದ ಸ್ಟ್ರೈಟ್ ಬಂದುಬಿಟ್ರೆ ನಿಮ್ಮ ರೈಟ್ ಸೈಡಲ್ಲೇ ಹೋಟೆಲ್ ಥರ ಅಂತೂ ಪಕ್ಕ ಕಾಣಿಸಲ್ಲ ನಿಮಗೆ, ಬಿಲ್ಕುಲ್ ಕಾಣಿಸಲ್ಲ, ಮನೆ ಥರನೇ ಇದೆ. ಅಲ್ಲೇ ಫುಡ್ ಕೊಡ್ತಾರೆ, ಚೆನ್ನಾಗಿದೆ, ಟ್ರೈ ಮಾಡಿ. ಆಮೇಲೆ ಮನೆ ತಿಂಡಿ ತಿನ್ನೋದು ಒಂಥರ ಖುಷಿ. ಟೋಟಲಿ ಅದರಲ್ಲೂ ಮುದ್ದಣ್ಣ ಕೈ ರುಚಿ ಅಂದರೆ ಇನ್ನೂ ರುಚಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾಯಿರಿ, ಟೇಕ್ ಕೇರ್.